ಬಡವ್ರ ಮನೆ ಮಕ್ಳು ಬೆಳಿಬೇಕಂಡ್ರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಒಂದು ಹೊಸ ಚಾಲೆಂಜಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಒಬ್ನೇ ಮಾಡ್ತಾ ಇಲ್ಲ, ನಮ್ ಫ್ರೆಂಡ್ ಕೂಡ ಇದಾರೆ. ಬನ್ನಿ ಬ್ರೋ. ಚಾಲೆಂಜ್ ಏನು ಅಂತ ಇವ್ರು ಹೇಳ್ತಾರೆ, ಬಟ್ ಫಸ್ಟ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡೋಣ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಥ್ಯಾಂಕ್ ಯು. ಸೊ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಲಾಗಿನ್ ಕರ್ನಾಟಕ 31 ನಿಶ್ಚಲ್ ಆರ್. ಸೊ ನಾವ್ ಯಾರು ಅಂತ ಗೊತ್ತಾಗಲ್ಲ ಅನ್ಸುತ್ತೆ, ಯಾಕಂದ್ರೆ ನಾವೆಲ್ಲ ಚಿಕ್ಕವರು ಒಂದ್ ಸ್ವಲ್ಪ ಬಡವ್ರ ಮಕ್ಳನ್ನು ಬೆಳೆಸ್ತಿರಿ ಅವಾಗ. ಬಡವ್ರ ಮನೆ ಮಕ್ಳು ಬೆಳಿಬೇಕಂಡ್ರೆ. ಸೊ ಇವಾಗ ಏನ್ ಚಾಲೆಂಜ್ ವಿಡಿಯೋ ಅಂದ್ರೆ, ಇದು ಒಂದಿಷ್ಟು ಐಟಮ್ಸ್ ಲೈಕ್ ನೋಡಿ, ಇಲ್ಲಿ ಗುಡ್ಡೆ 2 ಇದೆ ನನ್ನ ಹತ್ರ ಇವಾಗ. ಸೊ ಇದ್ರ ಒಂದಿಷ್ಟು ಕ್ರೇಜಿ ಐಟಮ್ಸ್ ತಗೊಳ್ಳೋಣ. ಸೊ ಬ್ರೋ, ರೆಡಿನಾ ಕ್ರೇಜಿ ಐಟಮ್ಸ್ ತಗೊಂಡು ಅದು ಹೆಂಗಿರುತ್ತೆ ವಿಡಿಯೋ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಿಷ. ಒಂದಿಷ್ಟು ಐಟಮ್ಸ್ ನಾವು ತಗೊಂತೀವಿ, ಅದನ್ನ ಒಬ್ನೇ ತಗೊಳಲ್ಲ, ಇಬ್ರು ಡಿವೈಡ್ ಮಾಡ್ಕೊಂತೀವಿ. ಸೇಮ್ ಐಟಮ್ಸ್ ತಗೊಂಡು ಡಿವೈಡ್ ಮಾಡ್ಕೊಂಡು ಅದು ಇಬ್ರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿನ ಬೆಲೆಗೆ ಬ್ಯಾಂಡ್ರ ಹತ್ರ ಸೇಲ್ ಮಾಡಿ ಯಾರು ಜಾಸ್ತಿ ದುಡ್ದಿರ್ತಾರೆ ಅದರಿಂದ ಆ ದುಡ್ಡನ್ನ ಏನ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡಿರಂತೆ. ಬನ್ನಿ. ಐಟಮ್ ತಗೊಂಡ್ವಿ. ನನ್ನ ಹತ್ರ ಸೇಮ್ ಸೆಟ್ ಅವ್ರ ಹತ್ರನೂ ಇದೆ. ತಗೊಂಡು ಎಷ್ಟು ರೇಟ್ ಜಾಸ್ತಿ ಯಾರು ಮಾಡ್ತಾರೆ ನೋಡಿ, ಲಾಸ್ಟ್ ಡಿಸೈಡ್ ಆಗುತ್ತೆ ಏನಾಗುತ್ತೆ ಏನಾಗಿಲ್ಲ. ಸರಿ ಹೋಗೋಣ ಬನ್ನಿ. ಪ್ರಶಾಂತ್ ಹೋಗೋರೆ. ಸೊ ನಂದು ಟರ್ನ್ ಇವಾಗ ಹೋಗೋಣ ಬನ್ನಿ. ಎಲ್ ಸೇಲ್ ಮಾಡ್ಬೋದು ಇದನ್ನ ಕೇಳ್ಪಟ್ಟೆ. ತುಮಕೂರು ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ಸೊ ಬನ್ನಿ, ಬಸ್ ಸ್ಟ್ಯಾಂಡ್ ಅಲ್ಲೇ ಯಾರೋ ಗೀಚಿ ಹೋದ. ಚಾಲೆಂಜ್ ವಿಡಿಯೋ ನನ್ನ ಹೆಸರು ಇಷ್ಟು ಐಟಮ್ಸ್ ಇದೆ, ಯಾವ್ದಾದ್ರು ಒಂದು ಐಟಮ್ ತಗೊಂತೀರಾ? ನಿಮ್ಮ ಹೆಸರು ಯಾವ ತಂದ್ರೆ ನೋಡಿ. ಇಲ್ಲ ಇನ್ನೊಂದು ಚೇಂಜ್ ಇದೆ. ನಂದಿನಿ ಅಂತ ಬಂದ್ಬಿಟ್ಟು 2 ತಗೊಂಡಿದ್ದಾರೆ. ಪಾಪ ಅವ್ರು ನಂದಿನಿ ಅವರು ದೇವ್ರಂಗ್ ಬಂದ್ಬಿಟ್ಟು ಒಂದು ಹಂಗೆ ಏನದು ಜ್ಯೂಸ್ ತಗೊಂಡು ಜ್ಯೂಸ್ ಜೊತೆ ಒಂದು ಚಿಪ್ಸ್ ಹೋಯ್ತು, ಕ್ಲಿಪ್ ಹೋಯ್ತು. ಜ್ಯೂಸ್ ಮತ್ತೆ ಕ್ಲಿಪ್ ತಗೊಂಡು 100 ರೂಪಾಯಿ ಚೇಂಜ್ ಇರುತ್ತೆ. 50 rupees ಟೋಟಲ್ ಬರ್ನಿಂಗ್ 60 rupees ಫ್ರೀ. ಒಂದು ವಿಡಿಯೋ ಮ್ಯಾಮ್, ಬೈ ಎನಿ ಚಾನ್ಸ್ 2 minutes ಫ್ರೀ ಇದ್ರ? ಗಾಬರಿ ಆಗ್ಬೇಡಿ, ನಿಮಿಷಕ್ಕೆ ಫೀಲ್ ಕಂಫರ್ಟ್. ಬನ್ನಿ ಇಲ್ಲಿ, ಈ ಕಡೆ ಬನ್ನಿ, ಒಂದ್ ನಿಮಿಷ ಈ ಕಡೆ ಬನ್ನಿ. ಈ ಐಟಮ್ ನ ನಾನ್ ನಿಮಗೆ ಸೇಲ್ ಮಾಡ್ತೀನಿ, ತಗೊಂತೀರಾ? ಹೋಗ್ಲಿ. ಪೆನ್ ತಗೊಂತೀರಾ? ಯೂಸ್ ಆಗುತ್ತೆ. ಬಿಸ್ಕೆಟ್ ತಗೊಂತೀರಾ? ಯೂಸ್ ಆಗುತ್ತೆ. ಹಾ, ಇದ್ ನಾವು ಕಂಟೆಂಟ್ ಮಾಡ್ತಾ ಇದೀವಿ, ಸ್ವಾಭಿಮಾನಿ ಕನ್ನಡಿಗ ಅಂತ ನನ್ನ ಚಾನೆಲ್ ಹೆಸರು. ಈ 2 ಐಟಮ್ ಅಲ್ಲಿ ಯಾವ್ದಾದ್ರು ಒಂದನ್ನ ತಗೊಂತೀರಾ? ಹಾ, ನೋಡಿ ನೋಡಿ. ಫಾಲೋ ಮಾಡ್ಲಿಲ್ಲ ನೀವು? ಊರ್ ಮೇಲೆ ಹಾಕೋರು ಪಿನ್ ತಗೊಂಡಿದ್ದಾರೆ. ಥ್ಯಾಂಕ್ ಯು ಅಂತ ನಾವು ಒಂದು ವಿಡಿಯೋ ಮಾಡ್ತೀವಿ, ವಿಡಿಯೋ ಸೇಲ್ ಮಾಡ್ತಾ ಇದೀವಿ. ನನಗೆ ಒಂದು ಆಗ್ತದೆ ಅಂತ ನಂಬರ್ ಅದು ನಾನ್ ಮತ್ತೆ ಇನ್ನೊಬ್ಬ ಮಾಡ್ತಿದ್ದಾನೆ. ಇದ್ರಲ್ಲಿ ಇಷ್ಟು ಸೇಮ್ ಚಾಲೆಂಜ್ ಸೇಮ್ ತಗೊಂಡವ್ರು ಅವ್ರಿಗೆ ಜಾಸ್ತಿ ತಂದ್ಬಿಟ್ಟು
ಟೋಟಲ್ ನೋಡಿ ಇದೆಲ್ಲ ಟೋಟಲ್ ಟೋಟಲ್ ಬೇಡ. ಈ ಕುರ್ಕುರೆ ಬಿಸ್ಕೆಟ್ ನಮ್ ಮನೇಲಿ ಕೊಡ್ರಿ ತಿನ್ನು ಬೇಕಾದ್ರೆ ಸೇರಾ ₹50 ಆಯ್ತು. ಟಕ್ ಅಂತ ಸೇಲ್ ಮಾಡ್ಕೊಂಡು ಇನ್ನ ಟೋಟಲ್ ನನ್ನ ಹತ್ರ 4 ಐಟಮ್ಸ್ ಇದೆ. ಆ ಬಾಸ್ ಪ್ರಶಾಂತ್ ಬಾಸ್ ಎಷ್ಟು ಸೇಲ್ ಮಾಡಿರ್ತಾರೋ ಗೊತ್ತಿಲ್ಲ. ಮಾರ್ಕೆಟಿಂಗ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಗೈಸ್. ಕಮ್ ಇದು ಅಪ್ಲೋಡ್ ಆಗುತ್ತಾ ಹಾ ನೀವು ಇನ್ಸ್ಟಾ ತಗೊಳ್ಳಿ ಮ್ಯಾಮ್. ಯಾವ್ದು ತಗೊಂತೀರಾ? ಬಿಂದಿ ತಗೊಂತೀರಾ? ನೈಲ್ ಪಾಲಿಶ್ ತಗೊಂತೀರಾ? ಸೇಫ್ಟಿ ಪಿನ್ ಇದೆ. क्या ले अबे यार अबे यार ले ले तुझी जो चीपेस्ट ಯಾವುದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಚೀಪ್ ಎಷ್ಟು? ಇದು 10, ಓಕೆ ಇದು 40, ಇದು 20. 10 ಥ್ಯಾಂಕ್ ಯು ಮ್ಯಾಮ್. ಐಟಮ್ ಯಾವ್ದಾದ್ರು ಒಂದು ಐಟಮ್ ನಾನು ಐಟಮ್ ಯಾವ್ದು ತಗೋ ಅದು 20. ಅಂದ್ರೆ ನಾನು ಮತ್ತೆ ಇನ್ನೊಬ್ಬ ಮಾಡ್ತಿದ್ದಾರೆ, ಅವರು ಯೂಟ್ಯೂಬ್ ಚಾನಲ್ ಇದೆ. ಸೇಮ್ ಐಟಮ್ಸ್ ಅವರು ಮಾಡ್ತಿದ್ದಾರೆ. ಯಾರು ಜಾಸ್ತಿ ಐಟಮ್ ಪರ್ಚೇಸ್ ಮಾಡ್ಬಿಟ್ಟು ಅದು ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಪ್ ಆಗುತ್ತೆ. ವಿಡಿಯೋ ಮಾಡ್ತಿದ್ವಿ, ಇನ್ನೊಂದು 5-6 ಐಟಮ್ ನಾವು ವಿಡಿಯೋ ಮಾಡ್ತಿದ್ದಾರೆ. ಸೇಮ್ ಐಟಮ್ ಯಾರ್ದು ಯಾಕೆ ಮಾಡ್ತಾರೆ. ಹಲೋ ಹೇಳ್ದ 20 ಎಲ್ಲ ಸೇಲ್ ಇನ್ನೊಂದು 2 ಐಟಮ್. ಬಸವರಾಜ್ ಅಣ್ಣ ಒಂದು ಕ್ಲಿಪ್ ತಗೊಂಡಿದ್ದಾರೆ ₹20 ಗೆ. ಥ್ಯಾಂಕ್ ಯು ಬ್ಯಾಂಕ್. ಏನ್ ಮಾಡೋದು, ಒಂದ್ ಕಡೆ ರಿಜೆಕ್ಷನ್ ಆಗುತ್ತೆ. ಎಲ್ಲಾದ್ರೂ ಅನುಸರಿಸ್ಕೊಂಡು ಮಾಡ್ಬೇಕು. ಜಸ್ಟ್ 3 ಐಟಮ್ಸ್ ಇನ್ನೊಬ್ರು ಮಾಡ್ತಿದ್ದಾರೆ ಸೇಲ್ಸ್ ಅಲ್ಲಿ. ಏನಾದ್ರು ಒಂದು ಪರ್ಚೇಸ್ ಮಾಡ್ತೀರಾ? ಏನಾದ್ರು ₹20. ನಿಮ್ಮ ಹೆಸರು? ಹಸಿಟ್. ಹಸಿಟ್ ಬಾಯ್ ನನಗೆ ₹20 ಪೆನ್ ತಗೊಂಡಿದ್ದಾರೆ. ಇದೇ ಊರ ನನಗೆ ಯಾವ ಒಂದು 10 ಐಟಮ್ಸ್ ತಗೊಂಡ್ ಬಂದ್ವಿ. ನನ್ ಚಾನಲ್ ಮತ್ತೆ ಅವರು ಮಾಡ್ತಾ ಹೋಗ್ತಿದ್ದಾರೆ ಸೇಮ್ ಐಟಮ್ಸ್. ಯಾರು ಜಾಸ್ತಿ ದುಡ್ಡಿಗೆ ಪರ್ಚೇಸ್ ಮಾಡಿಸ್ತಾರೆ ಬೇಗ. ಇದು ₹20. ಇದು ಪೆನ್ ಇಟ್ಕೊಂಡಿದ್ದು 25. ಅದನ್ನ ಒಂದು ಆಸಿಡ್ ಬೈ ₹20 ಪೆನ್ ತಗೊಂಡವ್ರು ಮತ್ತೆ ಸ್ಟಿಕ್ಕರ್ ತಗೊಂಡು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ.
ಇಷ್ಟೊಂದು ಸೇಲ್ ಮಾಡ್ಕೊಂಡ್ ಬಂದ್ರು ಒಂದು 10 ಐಟಮ್ಸ್ ಸೇಮ್ ಐಟಮ್ಸ್ ಇನ್ನೊಬ್ರು ಸೇಲ್ ಮಾಡ್ತಿದ್ದಾರೆ ಯಾರು ಬೇಗ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅದೊಂದು ತಗೊಂತಾರೆ ಪ್ರತಿಯೊಬ್ಬರು 60 ಇದೆ ನೋಡಿ ನಿಮ್ ಹೆಸರು ಹರ್ಷ ಪ್ರಮೋದ್ ಬ್ರೋ ಬಂದ್ಬಿಟ್ಟು ಸೊ ನಾವ್ ಯಾವ್ದು ಅನ್ಕೊಂಡಿದ್ವಿ ಹುಡ್ಗಿರ ಐಟಮ್ ಹೆಂಗ್ ಸೇಲ್ ಮಾಡೋದು ಅಂತ ಬ್ರೋನೇ ತಗೊಂಡಿದ್ದಾರೆ ಥ್ಯಾಂಕ್ ಯು ಬ್ರೋ ನಮ್ಮ ವಯಸ್ಸಿಗೆ ಪೆನ್ ಅಂತ ನಾವು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಿಮ್ಮ ಒಂದ್ ಚಾಲೆಂಜ್ ವಿಡಿಯೋ ಮಾಡಿ ಚಾಲೆಂಜ್ ನಿಮ್ ಹುಡುಗಿ ಕಂಡ ಕೊಡು ಕೊಡಕ್ಕೆ ತಗೊಂತೀರಾ ನಾವು ತಗೊಂಡ ಯಾವ್ದು ತಗೊಂತೀರಾ ನಮ್ಗಂತೂ ಬೇಕಾಗಿರೋದು ಅಂದ್ರೆ ಇದ್ ಬೇಕಷ್ಟೇ. ತಗೊಳ್ಳಿ ಯಾವ್ದು ತಗೊಂತೀರಾ ಬಿಸ್ಕೆಟ್ ಅದು 10 rupees ಕೊಡ್ತೀರಾ 10 rupees ಅಂದ್ರೆ ನಾವು ಅಂಗಡಿಯಲ್ಲೇ ತಗೋಬಹುದು. ಅಂದ್ರೆ ನಾನೊಂದ್ ವಿಡಿಯೋ ಮಾಡ್ತಾ ಇದೀನಿ, ನಾನು ನನ್ನ ಫ್ರೆಂಡ್ ಈ ಸೇಮ್ ಐಟಮ್ಸ್ ನ ತಗೊಂಡಿದೀವಿ 2 ಸೆಟ್. ಇಬ್ರಲ್ಲಿ ಯಾರು ಜಾಸ್ತಿ ರೇಟ್ ಮಾರ್ತಾರೆ ಅದನ್ನ ನೋಡಿ ಆ ಬಂದಿರೋ ದುಡ್ಡಲ್ಲಿ ಒಬ್ರಿಗೆ ಹೆಲ್ಪ್ ಮಾಡೋಣ ಅನ್ಕೊಂಡಿದೀವಿ. ನಿಮ್ ಮುಖಾಂತರ ಅದ್ ಹೆಲ್ಪ್ ಆಗುತ್ತೆ ಯಾರಾದ್ರೂ ಒಬ್ರಿಗೆ ಆ ಅಮೌಂಟ್. ಇದು ಅಮೌಂಟ್ ಎಷ್ಟು ಈಗ? 5 rupees ಇದು 5 rupees ನ ನೀವು 10 rupees ಗೆ ಮಾರ್ತಾ ಇದೀರಾ. 10 ರೂಪಾಯಿಗೆ ನೀವು ಈಗ ನಾವು 10 ರೂಪಾಯಿ ಕೊಡ್ಬೇಕು. ನನಗೆ ಕೊಡ್ಬೇಕು. 10 rupees 10 ಆದ್ರೂ ಕೊಡಿ 20 ಆದ್ರೂ ಕೊಡಿ, ಅದ್ ನಿಮ್ ಇಷ್ಟ. 100 ರೂಪಾಯಿ ಆದ್ರೂ ಕೊಡಿ, ಹೆಲ್ಪ್ ಮಾಡ್ತಾ ಇದೀರಾ. ನಾವ್ ಹೆಲ್ಪ್ ಮಾಡ್ತೇವೆ. ಒಬ್ರಿಗೆ ಹಂಗೆ ಹೆಲ್ಪ್ ಮಾಡ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಅಣ್ಣ. ಡಬಲ್ ರೇಟ್ ಅನ್ಸುತ್ತಾ? ಒಳ್ಳೆ ಕಂಟೆಂಟ್ ಮಾಡಿದ್ವಿ ಇಷ್ಟೊತ್ತರ್ಗು. ಒಂದ್ ಸ್ವಲ್ಪ ವಸ್ತುಗಳನ್ನ ತಗೊಂಡಿದ್ವಿ ನಾವಿಬ್ರುನು ತಗೊಂಡು ಡಬಲ್ ರೇಟ್ ಮಾರಿದ್ವಿ ಅದನ್ನ. ಆ ದುಡ್ಡನ್ನ ಯಾರಾದ್ರೂ ಕಷ್ಟ ಬೀಳ್ತಿರೋರ್ಗೆ ಕೊಟ್ಟಿ ಸಹಾಯ ಮಾಡೋಣ ಅಂತ ಇದೀವಿ. ಸೊ ನೀವು ಕಷ್ಟ ಬೀಳ್ತಿದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ ನಿಮಗ್ ಕೊಡೋಣ ಅಂತ. ನಾವು ಇಷ್ಟು ದುಡ್ದಿದೀವಿ ಇಲ್ಲಿ ಇಷ್ಟೊತ್ತರ್ಗುನು ಇಷ್ಟ ಅಮೌಂಟ್, ಅದು ನಿಮಗ್ ಕೊಟ್ಟು ಸಹಾಯ ಮಾಡೋಣ ಅಂತ. ಇದ್ರಾಗ ಏನಾದ್ರು ಮೋಸ ಆದ್ರೆ ನಮ್ಮನ್ನ ಕೇಳಿದ್ರೆ ಏನು ಮೋಸ ಇಲ್ಲ. ನಾವ್ ಅಲ್ಲಿ ನೋಡ್ರಿ ಅದೇ ಯೂಟ್ಯೂಬ್ ಚಾನಲ್ ಐತೆ ನಮ್ದು, ಅದಕ್ಕೋಸ್ಕರ ನಾವ್ ಮಾಡಿ ಯಾರ್ಗನ ಕಷ್ಟ ಪಡ್ತಿರೋರ್ಗೆ ಕೊಡೋಣ ಅಂತ ನಾವ್ ಮಾಡಿದ್ವಿ ಇಷ್ಟೊತ್ತರ್ಗು. ನೀವು ಕಷ್ಟ ಬೀಳ್ತಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ ಕೊಡ್ತಾ ಇದೀವಿ. ನಾವ್ ಕಷ್ಟ ಬಿದ್ದಿರೋದು ನಮ್ ಊಟಕ್ಕೆ ಆಗೈತಲ್ಲ, ಕಷ್ಟ ಬೀಳ್ತಿದ್ದೀರಾ ಅಂತಾನೆ ಗೊತ್ತಾಗಿನೇ ಬಂದಿದ್ದು. ಕಷ್ಟ ಬೀಳ್ತಾ ಇರೋದು. ಅದಕ್ಕೆ ನಾವು ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಸಹಾಯ ಮಾಡಿ ನಮ್ ಕೈಲಿ ಆದಷ್ಟು ಮಾಡಿದ್ವಿ. ಅದಕ್ಕೆ ಈ ತರ ಎಲ್ಲ ತಗೊಂಡು ನಾವು ಮಾರಿದ್ವಿ ನಮ್ಮಿಬ್ರು ಚಾಲೆಂಜ್ ಅಲ್ಲಿ. ಅದು ಡಬಲ್ ದುಡ್ಡಿಗೆ ಮಾರಿದ್ವಿ. ದುಡ್ಡು ಇದು ನಮ್ ದುಡ್ಡು ಅಲ್ಲ, ಯಾರ ದುಡ್ಡು ಅಲ್ಲ, ಜನರ ದುಡ್ಡು. ಇದು ಜನರು ನಿಮ್ಗೆ ಸಹಾಯ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ, ಆಯ್ತಾ? ಯಾವ್ದಕ್ಕಾದ್ರೂ ಒಂದು ಉಪಯೋಗ ಆಗುತ್ತೆ. ಇದು ನಾವ್ ನಮ್ ಕೈಲಿ ಇದನ್ನ ಮಾರಕ್ಕಾಗಿಲ್ಲ. ನನ್ ಕೈಲಿ ಅವ್ನ್ ಮಾರ್ಬಿಟ್ಟ, ನನ್ ಕೈಲಿ ಇದನ್ನ ಮಾರಕ್ಕಾಗಿಲ್ಲ. ನಮ್ಮಮ್ಮ ಬೆಂಗಳೂರಲ್ಲಿ ಅವ್ರೆ, ನಾನು ಇಲ್ಲಿ ಓದ್ತಾ ಇದ್ದೀನಿ, ಅವ್ರು ಕೊಡಕ್ಕಾಗಲ್ಲ, ಅದಕ್ಕೆ ನಿಮಗ್ ಕೊಡ್ತಾ ಇದೀನಿ. ಬೇಜಾರಿಲ್ಲ ಅಲ್ಲ? ಏನು ಬೇಜಾರಾಯಿಲ್ಲ. ಥ್ಯಾಂಕ್ಸ್ ಅಮ್ಮ. ಒಳ್ಳೆ ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ.